ಮೈಸೂರಿನ ಅರಮನೆ ಏನಿದೆ ಆ ಅರಮನೆಯ ಎದುರುಗಡೆ ಇರತಕ್ಕಂತಹ ಒಂದು ವರಾಹಸ್ವಾಮಿ ದೇವಸ್ಥಾನ, ಆ ದೇವಸ್ಥಾನದ ಎದುರುಗಡೆಗೆ ಒಂದು ಹೀಲಿಯಂ ಗ್ಯಾಸ್ ಸ್ಫೋಟಕ ಪ್ರಕರಣ ಅಂತಕ್ಕಂಥದ್ದು ನಿನ್ನೆ ಬೆಳಕಿಗೆ ಬಂದಿದೆ. ನಿನ್ನೆ ಸರಿಸುಮಾರು ಸಂಜೆ 8ರಿಂದ 8:30ವರೆಗೂ ಎಲ್ಲ ಚೆನ್ನಾಗಿ ಅದ್ಭುತವಾಗಿಯೇ ಇತ್ತು. ಆದರೆ ಆಫ್ಟರ್ 8:30 ಒಂದು ಸಡನ್ ಆಗಿ ಒಂದು ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಅರಮನೆಯ ಮುಂಭಾಗದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕಟ್ಟೆಯಾಗಿಬಿಡ್ತಾರೆ. ಅರಮನೆಯ ಬಳಿ ಹೀಲಿಯಂ ಗ್ಯಾಸ್ ಸ್ಫೋಟಕ ಪ್ರಕರಣ. ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಮೈಸೂರಿನಲ್ಲಿ. ಅರಮನೆಯ ಮುಂಭಾಗದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಸ್ಫೋಟದ ವೇಳೆ 4ವರಿಗೆ ಬಹಳ ತೀವ್ರವಾದಂತಹ ಗಂಭೀರವಾದ ಗಾಯಗಳಾಗಿದೆ. ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಮೂಲದ ಲಕ್ಷ್ಮಿ ಎಂಬುವವರ ಸ್ಥಿತಿ ಈಗ ಸಿಕ್ಕಾಪಟ್ಟೆ ಗಂಭೀರವಾಗಿದೆ. ನಂಜನಗೂಡಿನ ಮಂಜುಳಾ ಹಾಗೂ ಕಲ್ಕತ್ತಾದ ಶಹೀನಾ ಶಬ್ದೀರ್ ಹಾಗೂ ರಾಣೆಬೆನ್ನೂರು ಮೂಲದ ಕೊಟ್ರೇಶ್ ಅನ್ನುವವರಿಗೆ ತೀವ್ರವಾದಂತಹ ಗಾಯಗಳಾಗಿದೆ. ಗಾಯಾಳುಗಳನ್ನ ಮೈಸೂರಿನ KR ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. FIR ಅನ್ನು ದಾಖಲಿಸಿಕೊಂಡಿದ್ದಾರೆ ಮೈಸೂರು ಪೊಲೀಸರು. ಏನಾಗಿದೆ, ಹೀಲಿಯಂ ಬಲೂನ್ಸ್ ಅಂತ ಬರುತ್ತೆ. ಈ ಬಲೂನಲ್ಲಿ ಹೀಲಿಯಂ ಗ್ಯಾಸನ್ನು ತುಂಬಿ ಗಾಳಿಯಲ್ಲಿ ನಾವು ತೇಲಿಬಿಡ್ತೀವಲ್ಲ, ಆ ತರಹದ ಬಲೂನ್ ವ್ಯಾಪಾರಿ ಒಬ್ಬ ವ್ಯಾಪಾರ ಮಾಡ್ಕೊಂಡು ಅರಮನೆಯ ಮುಂಭಾಗದಲ್ಲಿ ನಿಂತಿದ್ದ. ನಿರಂತರವಾದಂತಹ ನಿನ್ನೆ ಕಸ್ಟಮರ್ಸ್ ಅವನಿಗೆ ಗಿರಾಕಿಗಳು, ನಿನ್ನೆ ಕ್ರಿಸ್ಮಸ್ಸು ರಜೆ, ಸುಮಾರು ಜನ ಪ್ಯಾಲೇಸ್ ನೋಡೋಕೆ ಬಂದಿದ್ದಾರೆ, ಮಕ್ಕಳು ಮರಿಗಳನ್ನು ಕರ್ಕೊಂಡ್ಬಂದಿದ್ದಾರೆ. ಮಕ್ಕಳೆಲ್ಲ ಈ ಬಲೂನ್ ಕೊಡಿಸಿ ಅಂತ ಹಠ ಮಾಡ್ತಾರಲ್ಲ, ಹಾಗೆ ನಿರಂತರವಾಗಿ ಬಲೂನ್ ವ್ಯಾಪಾರ ನಡೀತಾನೆ ಇತ್ತು. ಅವನು ಏನು ಮಾಡ್ತಾ ಇದ್ದಾನೆ, ನಿರಂತರವಾದ ಬಲೂನ್ ವ್ಯಾಪಾರ ನಡೀತಾ ಇರೋದರಿಂದ ಆ ಗ್ಯಾಸನ್ನು ಆನು ಆಫು ಸ್ವಿಚ್ಚಿಂಗ್ ಮಾಡಿದ್ದಾನೆ. ಸ್ವಿಚ್ಚಿಂಗ್ ಮಾಡಿದಾಗ ಹೀಲಿಯಂ ಗ್ಯಾಸ್ ಸಿಲಿಂಡರ್ನೇನು ಸ್ವಿಚ್ ಮಾಡಿದಾನಲ್ಲ, ಆನ್ ಆಫ್ ಮಾಡಿದಾನಲ್ಲ, ಆಗ ಸಿಲಿಂಡರ್ ಒಳಗಡೆ ಓವರ್ ಹೀಟ್ ವೇವ್ ಪ್ರೆಸೆಂಟ್ ಆಗಿ, ಅಂದರೆ ಹೀಟ್ ಕ್ರಿಯೇಟ್ ಆಗಿ ಇದು ಬ್ಲಾಸ್ಟ್ ಆಗಿದೆ. ಆತನ ಹೆಸರು ಸಲೀಂ ಅಂತ ಹೇಳಿ. ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ಸುತ್ತಮುತ್ತ ಇರತಕ್ಕಂತಹ 4 ಜನರಿಗೆ ಬಹಳ ತೀವ್ರವಾದಂತಹ ಗಾಯ ಆಗಿದೆ. ಅರಮನೆ ಮುಂಭಾಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಬೆಂಗಳೂರು ಮೂಲದ ಲಕ್ಷ್ಮಿ ಎಂಬುವವರ ಸ್ಥಿತಿ ಈ ಒಂದು ಬ್ಲಾಸ್ಟ್ನಿಂದ ಸಿಕ್ಕಾಪಟ್ಟೆ ಗಂಭೀರವಾಗಿದೆ. ಇನ್ನು ನಂಜನಗೂಡಿನ ಮಂಜುಳಾ ಮತ್ತು ಕಲ್ಕತ್ತಾದ ಶಹೀನಾ ಅನ್ನುವಂತಹ ಮಹಿಳೆಗೂ ಕೂಡ ಗಾಯಗಳಾಗಿದೆ. ರಾಣೆಬೆನ್ನೂರು ಮೂಲದ ಕೊಟ್ರೇಶ್ ಅನ್ನುವವರಿಗೂ ಕೂಡ ಗಾಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪೊಲೀಸರು ಏನೋ ಮಾತಾಡಿದ್ದಾರೆ, ಕೇಳ್ಕೊಂಬರೋಣ ಅವ್ರು ಏನು ಮಾತಾಡಿದ್ದಾರೆ. ಸುಮಾರು 8:30 ಗಂಟೆಗೆ ಈ ಜಯಮಾರ್ತಾಂಡ ಗೇಟ್ ಮುಂದೆ ಹೀಲಿಯಂ ಬಲೂನ್ ಮಾರ್ತಾರೆ ಇಲ್ಲಿ ಸೈಕಲಲ್ಲಿ. ಸೊ ಅದಕ್ಕೇನು ಹೀಲಿಯಂ ಬಲೂನ್ಗೆ ಗ್ಯಾಸ್ ತುಂಬ್ತಾರೆ, ಅದು ಸ್ಮಾಲ್ ಸಿಲಿಂಡರ್ ಇತ್ತು. ಅದು ಬ್ಲಾಸ್ಟ್ ಆಗಿಬಿಟ್ಟು ಅದು ಯಾರು ಮಾರ್ತಾ ಇದ್ರು ಅವ್ರದ್ದು ಡೆತ್ ಆಗಿದೆ. ಬಟ್ ಅಲ್ಲಿ ಮತ್ತೆ ಮುಂದೆಯಿಂದ ಹೋಗ್ತಾ ಇರೋರು ಮತ್ತು ಅಲ್ಲಿ 5 ಜನಕ್ಕೆ ಈಗ ಗಾಯ ಆಗಿದೆ. ಸೊ ಅವ್ರದ್ದು ವಿಚಾರಣೆ ನಾವು ಮಾಡ್ತೀವಿ ಏನಾಗಿತ್ತು ಅಂತ ಹೇಳಿ. ಬಟ್ ಇದು ನಡೆದ ಘಟನೆ. ಅದು ಗುರ್ತಿನ ಆಗಿಲ್ಲ, ಮತ್ತೆ ಮಾಡಿ ಹೇಳ್ತೀವಿ. ಗಾಯಗಳದೆಲ್ಲ ಹೆಸರು ಸಿಕ್ಕಿದೆ. ಒಬ್ರು ಸೀರಿಯಸ್ ಇದ್ದಾರೆ, ಒಬ್ರು ನಂಜನಗೂಡವರು, ಒಬ್ರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಇಬ್ರು ಮಾತಾಡಿಲ್ಲ, ಅವ್ರಿಗೆ ಮಾತಾಡ್ಸ್ಬಿಟ್ಟು ನಾನು ಫರ್ದರ್ ಡೀಟೇಲ್ಸ್ ಹೇಳ್ತೀನಿ. ಒಬ್ರು ಬ್ಯಾಂಗ್ಳೂರವರು ಅಂದ್ರೆ ಅವರು ಮೋಸ್ಟ್ಲಿ ಇಲ್ಲಿ ರಜಾ ಇತ್ತು ಅಂತ ಬಂದಿರಬೇಕು. ಒಬ್ರು ನಂಜನಗೂಡವ್ರು ಇದ್ದಾರೆ. 3 ಜನ ಲೋಕಲೈಟ್ಸ್ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಅವರು ಇನ್ನೂ ಮಾತಾಡಿಲ್ಲ. ಯಾರು ಒಬ್ರು ಮಂಜುಳಾ ಲಕ್ಷ್ಮಿ ಅಂತ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ, ಯಾರು ಸೀರಿಯಸ್ ಆಗಿದ್ದಾರೆ. ಇನ್ನೊಬ್ರು ಮಂಜುಳಾ ಅಂತ ನಂಜನಗೂಡವರು. ಇನ್ನೊಬ್ರು ಕೊಟ್ರೇಶಿ ಅಂತ ಹೇಳಿ ಅವರು ರಾಣೆಬೆನ್ನೂರವರು ಅಂತ ಹೇಳ್ತಾರೆ. ಇನ್ನೊಬ್ರು ಶಹೀನಾ ಅಂತ ಹೇಳಿ ಅವರು ಕೋಲ್ಕತ್ತಾ ಅಂತ ಹೇಳ್ತಾರೆ. ಬಟ್ ಅದನ್ನ ನಾನು ಇನ್ನೊಂದ್ಸಲ ವೆರಿಫೈ ಮಾಡಿ ತಮಗೆ ಹೇಳ್ತೀನಿ. ಬಲೂನ್ ಮಾರಾಟ ಮಾಡ್ತಾ ಇದ್ದವರು ಸ್ಥಳೀಯರ ಅಥವಾ ಹೊರಗಡೆಯವರ? ಅದನ್ನ ಪತ್ತೆ ಮಾಡ್ತೀವಿ. ಪತ್ತೆ ಮಾಡ್ಬಿಟ್ಟು ಯುವಕ ಅರೌಂಡ್ 40 ಇಯರ್ಸ್. ಒಬ್ಬರಿಗೆ ಡೆತ್ ಆಗಿದೆ, 4 ಇಂಜುರಿ. ಹೌದು, ಟೋಟಲ್ 5. ಯಾವ ಹಾಸ್ಪಿಟಲ್ ಅಥವಾ ಏನಾದ್ರು? KR ಹಾಸ್ಪಿಟಲ್ ಇದ್ದಾರೆ. ಸುಮಾರು ನಿನ್ನೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಓರ್ವ ವ್ಯಕ್ತಿ ನಿನ್ನೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆತನ ಹೆಸರು ಸಲೀಂ ಅಂತ ಹೇಳಿ. ಯಾರು ಬಲೂನನ್ನು ವ್ಯಾಪಾರ ಮಾಡ್ತಾ ಇದ್ದ ಆತ ನಿನ್ನೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ ಇದೆ. ಮೈಸೂರು ಅರಮನೆ ಬಳಿ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಅನ್ನುವಂಥದ್ದು ನಿನ್ನೆ ಆದಂತಹ ಸಂದರ್ಭದಲ್ಲಿ ಸಿಲಿಂಡರ್ ಏನು ಬ್ಲಾಸ್ಟ್ ಆಗಿದೆ,
ಅದಕ್ಕೆ 4 ಬಹಳ ತೀವ್ರವಾದಂತಹ ಗಂಭೀರವಾದಂತಹ ಗಾಯವನ್ನು ಮಾಡ್ಕೊಂಡಿದ್ದಾರೆ. 4 ಜನರಿಗೆ ಬಹಳ ಗಂಭೀರವಾದಂತಹ ಗಾಯ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನು ಮೈಸೂರು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ನಿನ್ನೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ. ಅದರ ಹೆಸರು ಸಲೀಂ. ಸಿಲಿಂಡರ್ ಸ್ಫೋಟದ ವೇಳೆ 4 ಬಹಳ ಗಂಭೀರವಾದಂತಹ ಗಾಯಗಳಾಗಿದೆ. ಘಟನೆಯಲ್ಲಿ ಮೃತಪಟ್ಟಿರುವಂತಹ ಸಲೀಂ ಉತ್ತರ ಪ್ರದೇಶದ ಮೂಲದವನು ಅಂತ ಹೇಳಲಾಗ್ತಾ ಇದೆ. 1 ವಾರದ ಹಿಂದೆ ಮೈಸೂರಿಗೆ ಬಂದು ಬಲೂನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದ ಸಲೀಂ ಸೈಕಲ್ನಲ್ಲಿ ಹೀಲಿಯಂ ಸಿಲಿಂಡರ್ನ ಇಟ್ಟುಕೊಂಡು ಬಲೂನ್ ಮಾರೋದಿಕ್ಕಂತ ಹೇಳಿ ಅರಮನೆಯ ಮುಂಭಾಗದಲ್ಲಿ ಬರ್ತಾನೆ. ಬಲೂನ್ಗಳಿಗೆ ಹೀಲಿಯಂ ಸಿಲಿಂಡರ್ ಮೂಲಕ ಗಾಳಿ ತುಂಬಿಸ್ತಾ ಇದ್ದ ಸಲೀಂ ವೇಗವಾಗಿ ಸಿಲಿಂಡರನ್ನು ಆನ್ ಆಫ್ ಮಾಡತಕ್ಕಂಥ ಸಂದರ್ಭದಲ್ಲಿ ಗ್ಯಾಸ್ ಸ್ಫೋಟಗೊಂಡಿದೆ ಅನ್ನುವಂಥದ್ದು ಈಗ ತಿಳಿದು ಬಂದಿದೆ. ಆಗಲೇ ಹೇಳಿದ್ನಲ್ಲ, ಒಂದು ಎಕ್ಸ್ಟ್ರಾ ಪ್ರೆಷರ್ ಉಂಟಾಗಿದೆ ಆ ಸಿಲಿಂಡರ್ ಮೇಲೆ, ಒತ್ತಡ ಉಂಟಾಗಿ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರ ಈಗ ಮೈಸೂರು ಪೊಲೀಸರ ಪ್ರೈಮರಿ ಎಂಕ್ವೈರಿಯಲ್ಲಿ ತಿಳಿದು ಬಂದಿದೆ. ಸಲೀಂ ಅನ್ನುವಂತಹ ಈ ವ್ಯಕ್ತಿ ಉತ್ತರ ಪ್ರದೇಶದಿಂದ ಮೈಸೂರಿಗೆ ಬರ್ತಾನೆ. ಈತ ಬಂದು ಹತ್ರ 1 ವಾರ 10 ದಿನ ಆಗಿದೆ ಅಷ್ಟೇ. ಅಲ್ಲಿ ನಿರುದ್ಯೋಗ, ಅಲ್ಲಿ ಏನೂ ಇಲ್ಲಾದರೂ ದುಡ್ಕೊಂಡು ಏನಾದರೂ 4 ಕಾಸು ಸಂಪಾದನೆ ಮಾಡೋಣ, ಮಾಡಿ ಮನೆಗೆ ಕಳಿಸೋಣ ಅಂತ ಇಲ್ಲಿ ಬಂದಿದ್ನೋ ಏನೋ ಗೊತ್ತಿಲ್ಲ. ಆದರೆ ಬಂದು 1 ವಾರದಲ್ಲಿನೇ ಈತ ಬಲೂನ್ ವ್ಯಾಪಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಬಲೂನ್ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ವಿಪರೀತವಾದಂತಹ ಜನ, ಕ್ರಿಸ್ಮಸ್ ಹಾಲಿಡೇ ಇರೋದರಿಂದ, ನ್ಯೂ ಇಯರ್ ಹಾಲಿಡೇಸ್ಗಳಿರೋದ್ರಿಂದ ನಿನ್ನೆ ಪ್ರತಿದಿನ ಈ ಅರಮನೆಯ ವೀಕ್ಷಣೆಗೆ ಬರ್ತಕ್ಕಂತಹ ಪ್ರವಾಸಿಗರ ಸಂಖ್ಯೆ ಏನಿತ್ತು ಅದಕ್ಕಿಂತ ನಿನ್ನೆ ಸ್ವಲ್ಪ ಜಾಸ್ತಿ ಇತ್ತು. ಮಕ್ಕಳು ಮರಿ ಎಲ್ಲರೂ ಬಂದಿದ್ದರು. ಆಗ ಸೈಕಲಲ್ಲಿ ಹೀಲಿಯಂ ಸಿಲಿಂಡರ್ನ ಇಟ್ಕೊಂಡು ಆ ಹೀಲಿಯಂ ಗಾಳಿಯನ್ನು ಬಲೂನಿಗೆ ತುಂಬಿಸಿ ಅದನ್ನು ಮಾರಾಟ ಮಾಡ್ತಾ ಇದ್ದ ಈ ಸಲೀಂ. ಆದರೆ ನಿನ್ನೆ ನಿರಂತರವಾಗಿ ಆನ್ ಆ ಸಿಲಿಂಡರ್ನ ಆನ್ ಆಫ್ ಮಾಡಿರೋದ್ರಿಂದ ಎಕ್ಸ್ಟ್ರಾ ಪ್ರೆಷರ್ ಉಂಟಾಗಿ ಸಿಲಿಂಡರ್ ಸ್ಫೋಟ ಆಗಿದೆ ಅನ್ನುವಂತಹ ವಿಚಾರವನ್ನು ಮೈಸೂರು ಪೊಲೀಸರು ತಮ್ಮ ಪ್ರೈಮರಿ ಎಂಕ್ವೈರಿಯಲ್ಲಿ ತಿಳಿಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಪೊಲೀಸರು ಅವರ ಟೆರಿಟರಿ ಏನಿದೆ ಅಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಇನ್ನು ಮೈಸೂರು ಅರಮನೆಯ ಬಳಿ ಸ್ಫೋಟದ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಸ್ಫೋಟದ ಬಗ್ಗೆ ಏನಿದು ಏಕಾಏಕಿ ಬ್ಲಾಸ್ಟ್ ಆಗಿಬಿಡುತ್ತಲ್ಲ. ಮೈಸೂರಿಗೆ ಎಂಟ್ರಿ ಆಗಲಿದೆ ಎನ್ಐಎ ಅಧಿಕಾರಿಗಳ ತಂಡ. ಮೈಸೂರು ಅರಮನೆ ಬಳಿ ಘಟನಾ ಸ್ಥಳದಲ್ಲಿ ಬಹಳ ದೊಡ್ಡ ಪ್ರಮಾಣದ ಪರಿಶೀಲನೆ ಅಂತಕ್ಕಂಥದ್ದಾಗ್ತಾ ಇದೆ. ಸ್ಫೋಟದ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಲಿರುವಂತಹ ಎನ್ಐಎ ಸಂಪೂರ್ಣ ಮಾಹಿತಿಯನ್ನು ಮೈಸೂರು ಅರಮನೆ ಬಳಿ ಏನು ಈ ಸ್ಫೋಟ ಆಗಿದೆ ಇದರ ಸುತ್ತ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕೆಂತಂದರೆ ಒಂದು ಸ್ಫೋಟ ಆದ ತಕ್ಷಣ ಅದನ್ನು ಕ್ಯಾಶುವಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಿ ಪರಿಗಣನೆ ಮಾಡಲ್ಲ. ಯಾಕೆಂತಂದರೆ ಯಾವ ಸ್ಥಳದಲ್ಲಾಗುತ್ತೆ, ಎಷ್ಟು ಜನರಿರ್ತಕ್ಕಂತಹ ಸ್ಥಳದಲ್ಲಾಗುತ್ತೆ, ಆದಂತಹ ಪ್ರಮಾಣ ಏನು, ಅದರಿಂದ ಆದಂತಹ ಸಾವು ನೋವುಗಳೇನು, ಒಂದು ವೇಳೆ ಆ ಸಾವು ನೋವುಗಳಿಂದ ಬಚಾವಾಗಿದ್ದರೆ ಅದು ಎಷ್ಟು ದೊಡ್ಡ ಪ್ರಮಾಣದದ್ದಾಗಿತ್ತು, ಈ ಎಲ್ಲ ವಿಚಾರಗಳನ್ನು, ಎಲ್ಲ ಡಾಟ್ ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡಿ ನೋಡಬೇಕಾಗುತ್ತೆ. ಪ್ರೈಮರಿ ಎಂಕ್ವೈರಿ ಮಾಡಿದ್ದಾರೆ. ಪ್ರೈಮರಿ ಎಂಕ್ವೈರಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಪ್ರೆಷರ್ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನು ಇವರು ತಿಳಿದುಕೊಂಡಿದ್ದಾರೆ. ಸಲೀಂ ಯಾರು? ಉತ್ತರ ಪ್ರದೇಶದ ಒಬ್ಬ ಯುವಕ. ಆತ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. 1 ವಾರದಿಂದಷ್ಟೇ ಆತ ಮೈಸೂರಿಗೆ ಬಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ದಾನೆ ಅಂತ. ಅದಕ್ಕೂ ಹಿಂದೆ ಸಲೀಂ ಏನಾಗಿದ್ದ, ಅವನ ಬ್ಯಾಕ್ಗ್ರೌಂಡ್ ಏನು, ಅವನ ಅಪ್ಪ ಅಮ್ಮ ಏನು ಮಾಡ್ತಿದ್ರು, ಅದನ್ನೆಲ್ಲ ಡೀಟೇಲ್ಸ್ ಪಡೆದುಕೊಳ್ಬೇಕಲ್ಲ. ಆ ಎಲ್ಲ ಕೆಲಸಗಳನ್ನು ಎನ್ಐ ಮಾಡುತ್ತೆ. ಇದೇನು ಆಕ್ಸಿಡೆಂಟಲಿ ಆಗಿದ್ದ ಅಥವಾ ಪರ್ಪಸ್ಫುಲಿ ಮಾಡಿದ್ರಾ ಅಥವಾ ಮಾಡಿಸುವಂತಹ ಉದ್ದೇಶ ಏನಾದರೂ ಇತ್ತಾ? ಈ ತರಹದ ಒಂದಿಷ್ಟು ಆಲೋಚನೆಗಳು ಎನ್ಐಗೆ ಬರುತ್ತೆ. ಆದ್ದರಿಂದ ಎನ್ಐಎ ಈಗ ಮೈಸೂರು ಅರಮನೆಯ ಏನು ಸ್ಫೋಟ ಆಗಿದೆ ಆ ಪ್ರದೇಶಕ್ಕೆ ಬಂದು ಪರಿಶೀಲನೆ ಮಾಡುತ್ತಂತೆ. ಮೈಸೂರಿಗೆ ಎಂಟ್ರಿ ಆಗ್ತಾ ಇದೆ ಎನ್ಐಎ ಅಧಿಕಾರಿಗಳ ತಂಡ. ಸ್ಫೋಟದ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಲಿರುವಂತಹ ಎನ್ಐಎ.